ಹಲೋ ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಈವ್ನಿಂಗ್ ನನ್ನ ನೈಟ್ ಕೇರ್ ರೊಟೀನನ್ನು ತೋರಿಸ್ತೀನಿ. ಹಾಗೆಯೇ ನಾನು ಹೊಸದಾಗಿ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ರೀಸೆಂಟಾಗಿ ಇಂಟ್ರಡ್ಯೂಸ್ ಮಾಡಿರೋಂಥ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ತೋರಿಸ್ತೀನಿ. ಯಾಕೆ ನಾನು ನನ್ನ ಪ್ರಾಡಕ್ಟ್ಸನ್ನು ಚೇಂಜ್ ಮಾಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತಾ ಇರಿ. ನಾನು ಮಿನಿಮಲಿಸ್ಟ್ ಪ್ರಾಡಕ್ಟ್ಗೆ ಶಿಫ್ಟ್ ಆಗಿದ್ದೀನಿ. ಸೊ ಫಾಕ್ಸ್ಟೈಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿನ. ಅಫ್ಕೋರ್ಸ್ ಇನ್ನು ಫಾಕ್ಸ್ಟೈಲ್ದು ಸನ್ಸ್ಕ್ರೀನ್ ಮತ್ತು ಫಾಕ್ಸ್ಟೈಲ್ದು ಟೋನರ್ ಹಾಗೆ ಇದೆ. ಅವೆರಡು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಫಾಕ್ಸ್ಟೈಲ್ ಓಕೆ, ನನಗೆ 80% ದಿ ಬೆಸ್ಟ್ ಅಂತ ಅನಿಸಿತ್ತು. ಬಟ್ ಕಂಪ್ಯಾರಿಟಿವ್ಲಿ ಮಿನಿಮಲಿಸ್ಟ್ ಏನಿದೆ ಅಲ್ವಾ, ಲೈಕ್ ಸನ್ಸ್ಕ್ರೀನ್ ಇದೆಲ್ಲ ಕೂಡ ನಾವು SPF 50ನ ನೋಡ್ಬೋದು. ಆ್ಯಂಡ್ ಬೇರೆ ಕಂಪೇರ್ ಮಾಡಿದರೆ SPF 30+ ಮಾತ್ರ ಇರುತ್ತಂತೆ. ಆ್ಯಂಡ್ ಆಲ್ಸೋ ಏನು ಅಂತಂದರೆ ಸನ್ಸ್ಕ್ರೀನ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕಿನ್ಗೆ. ಆದರೆ ಅದರ ಮೇಲೆ ಪ್ಯಾಕ್ ಮೇಲೆ ಬಂದುಬಿಟ್ಟು SPF 50+ ಅಂತ ಹಾಕಿರ್ತಾರೆ. ಆ್ಯಕ್ಚುಲಾಗಿ ಅದಿರೋದು 30+ ಮಾತ್ರ ಇರುತ್ತೆ. ಬಟ್ ಮಿನಿಮಲಿಸ್ಟ್ ಲ್ಯಾಕ್ಮಿ ಸನ್ಸ್ಕ್ರೀನ್ಗಳು ಮಾತ್ರ ಸದ್ಯಕ್ಕೆ ಪಾಸ್ಔಟ್ ಆಗಿದೆ ಅಂತ ಹೇಳ್ಬೋದು. ಲೈಕ್ ಸ್ವಲ್ಪ ಮಿನಿಮಲಿಸ್ಟ್ಗೆ ಶಿಫ್ಟ್ ಆಗಿದ್ದೀನಿ. ಸೊ ನೋಡೋಣ ಇದು ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ. ಆಲ್ಮೋಸ್ಟ್ ನಾನು ಇದು ತರಿಸಿ 15 ಡೇಸ್ ಆಗಿದೆ ಅಷ್ಟೇ. ಸೊ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಮಿನಿಮಲಿಸ್ಟ್ ಸನ್ಸ್ಕ್ರೀನ್ ಆಗಿರ್ಬೋದು, ಮಿನಿಮಲಿಸ್ಟ್ ಫೇಸ್ ವಾಶ್ ಆಗಿರ್ಬೋದು. ಆ್ಯಂಡ್ ಎಲ್ಲ ಕೂಡ ನಾನು ಇವತ್ತು ತೋರಿಸ್ತೀನಿ. ಅವೆಲ್ಲ ಕೂಡ ಆಲ್ಮೋಸ್ಟ್ 15 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಈ ಮಿನಿಮಲಿಸ್ಟ್ ಫೇಸ್ ವಾಶ್. ಈ ಫೇಸ್ ವಾಶ್ ಕೂಡ ತುಂಬ ಚೆನ್ನಾಗಿದೆ. ಲೈಕ್ ಐಲ್ ಶೋ ಯು. ಬಟ್ ಟು ಬಿ ಫ್ರ್ಯಾಂಕ್, ಈ ಪ್ರಾಡಕ್ಟ್ಸ್ ರೇಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಅಂತ ಹೇಳ್ಬೋದು. ಇದು ನೋಡಿ ತುಂಬ ಲಿಕ್ವಿಡ್ ಆಗಿದೆ. ಜಸ್ಟ್ ಹಿಂಗೆ ಓಪನ್ ಮಾಡಿದ ತಕ್ಷಣ ತುಂಬ ಲಿಕ್ವಿಡ್ ಆಗಿದೆ. ಆ್ಯಂಡ್ ಈ ಕ್ಲೆನ್ಸರಲ್ಲಿ ಹ್ಯಾಲೋರಾನಿಕ್ ಆ್ಯಸಿಡ್ ಇದೆ, ಬಿಟೈನ್ ಇದೆ, ವೀಟ್ ಪ್ರೋಟೀನ್ ಇದೆ. ಹಾಗೆಯೇ ಇದು ಜೆಂಟಲ್ ಆಗಿರುತ್ತೆ ಸ್ಕಿನ್ಗೆ. ಆ್ಯಂಡ್ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ ಸೂಟ್ ಫಾರ್ ಆಲ್ ಟೈಪ್ ಆಫ್ ಸ್ಕಿನ್ಸ್ ಅಂತ ಇದೆ. ಆ್ಯಂಡ್ ಇದು ಮಿನಿಮಲಿಸ್ಟ್ ಸ್ಕಿನ್ ಸೈನ್ಸ್ ಫೇಸ್ ವಾಶ್. ಅಷ್ಟೇ ಹಾಕ್ಕೊಂಡಿದ್ದೀನಿ. ಆವಾಗಲೂ ನಾನು ನನ್ನ ಫೇಸ್ ವಾಶ್ಗಳನ್ನ ಹೇಗೆ ಚೂಸ್ ಮಾಡ್ತೀನಿ ಅಂತಂದರೆ, ನನಗೆ ಫೇಸ್ ವಾಶ್ಗಳು ಈ ಥರ ಲಿಕ್ವಿಡ್ ಆಗಿರಬೇಕು. ಸೋಪ್ ಅಂದರೆ ನಾವು ಯೂಸ್ ಮಾಡ್ತಾ ಇದ್ದಾಗಲೂ ನೊರೆ ಬರೋ ಅಂಥದ್ದು ಆಗಿರಬಾರ್ದು. ತುಂಬ ಕಡಿಮೆ ನೊರೆ ಬರಬೇಕು. ಆಗಲೇ ನನ್ನ ಸ್ಕಿನ್ ರಫ್ ಆಗೋಲ್ಲ. ಆ್ಯಂಡ್ ಸ್ಕಿನ್ ಕೂಡ ಸ್ಮೂದಾಗಿರುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನೇನಾದರೂ ಒಂದು ಸ್ವಲ್ಪ ಈ ಜಾಸ್ತಿ ಸೋಪ್ ಕಂಟೆಂಟ್ ಇರುವಂಥ ಫೇಸ್ ವಾಶ್ಗಳು ಯೂಸ್ ಮಾಡಿಬಿಟ್ರೆ ನನ್ನ ಸ್ಕಿನ್ ಇಮಿಡಿಯೇಟಾಗಿ ಡ್ರೈ ಆಗಿಬಿಡುತ್ತೆ. ಹಾಗೆಯೇ ಇಮಿಡಿಯೇಟಾಗಿ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಇಷ್ಟ ಆಗಿದೆ. ಸ್ಕಿನ್ ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಸೂಟ್ ಆಗಿದೆ. ಹಾಗಾಗಿ ತುಂಬ ಮೈಲ್ಡಾಗಿ ಇದೆ. ಈ ಥರ ಇರೋ ಫೇಸ್ ವಾಶ್ಗಳು ತುಂಬ ಮೈಲ್ಡಾಗಿರ್ತವೆ. ಸೊ ಮಿನಿಮಲಿಸ್ಟ್ ಫೇಸ್ ವಾಶ್ ಏನಿದೆ ಅಲ್ವಾ, ಅದು ಡೀಪ್ ಕ್ಲೆನ್ಸ್ ಮಾಡುತ್ತೆ. ಲೈಕ್ ನಮ್ಮ ಸ್ಕಿನ್ ಮೇಲಿರೋ ಡರ್ಟ್, ಪೊಲ್ಯೂಷನ್ ಏನಿದ್ರು ಕೂಡ ರಿಮೂವ್ ಮಾಡುತ್ತೆ. ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಸೂಟ್ ಆಗುತ್ತೆ. ನಂತರ ಸೆನ್ಸಿಟಿವ್ ಸ್ಕಿನ್ ಇರೋರಿಗೂ ಸೂಟ್ ಆಗಬಹುದು. ಆ್ಯಕ್ಚುಲಿ ನಂದು ತುಂಬ ಸೆನ್ಸಿಟಿವ್ ಸ್ಕಿನ್. ಸೊ ನನಗೆ ಸೂಟ್ ಆಗ್ತಿದೆ ಅಂತಂದರೆ ಆಲ್ಮೋಸ್ಟ್ ನಾರ್ಮಲ್ ಟೈಪ್ ಸ್ಕಿನ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ ಅನ್ನೋದೇ ನನ್ನ ಒಪಿನಿಯನ್ ಅಷ್ಟೇ. ಡೀಪಾಗಿ ಕ್ಲೆನ್ಸ್ ಆಗಿದೆ. ಓಕೆ, ನಾನು ಈ ಥರ ಒಂದು ಪುಟ್ಟಿಲಿ ಹಾಕ್ಕೊಬಿಡ್ತೀನಿ ಡೈಲಿ ಯೂಸ್ ಪ್ರಾಡಕ್ಟ್ಸ್ಗಳು. ಆ್ಯಂಡ್ ಆ ಪ್ರಾಡಕ್ಟ್ಸ್ ಇಷ್ಟ ಆಯಿತು. ಅದರಲ್ಲಿ ಎಸ್ಪೆಷಲಿ ಇದರಲ್ಲಿ ಸೆರಮೈಡ್ ಪ್ಲಸ್ ಬಿಟೇನ್ ಇದೆ, ವಿಟಮಿನ್ B12 ಇದೆ. ಆ್ಯಂಡ್ ಇದು ಸ್ಕಿನ್ನನ್ನು ತುಂಬ ಸೂದನ್ ಮಾಡುತ್ತೆ. ಆ್ಯಂಡ್ ದಿಸ್ ಕಲರ್ ಪಿಂಕ್ ಮಾಯಿಶ್ಚರೈಸರ್ ವಾ ಇದೆ. ದಿಸ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇಟ್ಸ್ ನಾಟ್ ಟೇಕಿಂಗ್ ಮಚ್ ಟೈಮ್. ಜಸ್ಟ್ ನಮಗೊಂದು 5 ಸೆಕೆಂಡ್ಸ್ ಅಷ್ಟೇ. ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ವೈಟ್ ಪ್ಯಾಚಸ್ ಆಗಿರ್ಬೋದು ಅಥವಾ ಈ ಥರ ಚಿಪ್ ಆಗಿರ್ಬೋದು, ಏನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಇಸ್ ಮಿನಿಮಲಿಸ್ಟ್ ವಿಟಮಿನ್ C ಫೇಸ್ ಸಿರಮ್. ಆ್ಯಂಡ್ ವಿಟಮಿನ್ C ಫೇಸ್ ಸಿರಮ್ ಆ್ಯಂಡ್ ಇದು ನಯಾಸಿನಮೈಡ್ ಫೇಸ್ ಸಿರಮ್. ಆ್ಯಕ್ಚುಲಾಗಿ ನನಗೆ ಈ ಮಿನಿಮಲಿಸ್ಟ್ ಪ್ರಾಡಕ್ಟ್ ತೊಗೊಂಬಂದು ತರಿಸಿರೋದಕ್ಕೆ ಈ ವಿಟಮಿನ್ C ಫೇಸ್ ಸಿರಮ್ ಅನ್ನೋದು ನನಗೆ ಫ್ರೀಯಾಗಿ ಬಂದಿದೆ. ಸೊ ಅಲ್ಲಿ ಶೋ ಯು ಬೋತ್. ಓಕೆ, ಆ್ಯಂಡ್ ಇದು ನಯಾಸಿನಮೈಡ್ ಫೇಸ್ ಸಿರಮ್. ಆ್ಯಂಡ್ ನೆಕ್ಸ್ಟ್ ದಿಸ್ ಸನ್ಸ್ಕ್ರೀನ್. So you can see the sunscreen. I'll apply little and just ನಿಮಗೆ ತೋರಿಸ್ತಾ ಇದ್ದೀನಿ.
ದಿಸ್ ಆರ್ ರಿಯಲಿ ಗುಡ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಕಂಪ್ಯಾರಿಟಿವ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ತುಂಬ ಕಡಿಮೆ ರೇಟ್ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಿರುತ್ತೆ, ಬಟ್ ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಫೈಂಡ್ ಔಟಲ್ಲಿ ಇರ್ತೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಅಮೌಂಟ್ ಖರ್ಚಾದರೂ ಪರವಾಗಿಲ್ಲ, ನನ್ನ ಸ್ಕಿನ್ಗೆ ಸೂಟಬಲ್ ಆಗಿರುವಂಥ ಪ್ರಾಡಕ್ಟ್ಸನ್ನೇ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದೇ ಪ್ರಯತ್ನದಲ್ಲಿ ಇದು ಕೂಡ ಒಂದು ಭಾಗ ಆಗಿತ್ತು. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ, ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.